ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ಲಾಕ್ಸ್ ಕನ್ನಡ. ನನ್ನ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಜೂನ್ 21 ಎಲ್ಲರಿಗೂ ಆಬ್ವಿಯಸ್ಲಿ ಗೊತ್ತಿರುತ್ತೆ. ಇವತ್ತು ಫಾದರ್ಸ್ ಡೇ. ಸೊ ನನ್ನ ಅಪ್ಪನಿಗೆ ಹ್ಯಾಪಿ ಫಾದರ್ಸ್ ಡೇ. ಸೊ ನಾವು ಒಂದು ಪುಟ್ಟದಾಗಿ ಸೆಲೆಬ್ರೇಷನ್ ಮಾಡೋಣ. ಅಂದ್ರೆ ಸೆಲೆಬ್ರೇಷನ್ ಅಂದ್ರೆ ನಮ್ಮ ಕಡೆಯಿಂದ ಮೀನ್ಸ್ ನನ್ನ ಕಡೆಯಿಂದ ಏನಾಗುತ್ತೆ ಒಂದು ಪುಟ್ಟ ಕಿರುಕಾಣಿಕೆಯನ್ನ ಕೊಡೋಣ ಅನ್ಕೊಂಡು ಅಪ್ಪಂಗೆ ಒಂದು ಗಿಫ್ಟ್ ತಂದಿಟ್ಕೊಂಡಿದ್ದೀನಿ. ನಾನು ನೆನ್ನೆನೂ ಆರ್ಡರ್ ಮಾಡಿದೆ, ನೆನ್ನೆನೆ ಬಂತು ಕೂಡ ಅದು. ಸೊ ಇನ್ನು ಏನೆಲ್ಲ ಪ್ಲಾನ್ ಮಾಡಿದೀವಿ ಎಲ್ಲ ಪುಟ್ಟ ಪ್ಲಾನ್. ಅವರ ಮಾಡಿರೋಷ್ಟಂತೂ ನಾವು ಖಂಡಿತ ಮಾಡೋಕ್ಕಾಗಲ್ಲ. ಸೊ ಬನ್ನಿ ಹೇಗಿರುತ್ತೆ ನೋಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಎಲ್ಲ ತಂದೆಯರಿಗೂ ಹ್ಯಾಪಿ ಫಾದರ್ಸ್ ಡೇ, ಅಪ್ಪಂದಿರ ದಿನದ ಶುಭಾಶಯಗಳು. ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಅಮ್ಮ ಏನ್ ಮಾಡ್ತಿದ್ದಾರೆ ನೋಡೋಣ. ಸೊ ಇಲ್ಲಿ ತಿಂಡಿಗೆ ಅಪ್ಪಂಗೆ ಪೂರಿ ಬೇಕು, ನಾವು ಚಪಾತಿ ಮಾಡ್ಕೊತಿದ್ದೀವಿ. ಸೊ ಇಲ್ಲಿ ನೋಡಿ ಚಪಾತಿನ ಕಲಸಿಟ್ಟಿದ್ದಾರೆ. ಈ ಕಡೆ ಏನ್ ಮಾಡಿದಾರೆ ನೋಡುವ, ಈ ಕಡೆ ಬೆಂಡೆಕಾಯಿ ಗೊಜ್ಜು ಮಾಡಿದಾರೆ ನೋಡಿ ಅಮ್ಮ. ನಮ್ಮ ಅಪ್ಪನಿಗೆ ಚಟ್ನಿ ಇಷ್ಟ, ಸೊ ಚಟ್ನಿ ಕೂಡ ಮಾಡಿದ್ದಾರೆ ನೋಡಿ. ಸೊ ಇಷ್ಟ ಮಾಡಿದ್ದಾರೆ, ಬೇರೆ ಏನು ಮಾಡಿಲ್ಲ. ನಮ್ಮ ಅಪ್ಪನ ಜಾಸ್ತಿ ಅದು ಇದು ಅಂತ ಇಷ್ಟಪಡಕ್ ಹೋಗಲ್ಲ, ತುಂಬಾನೇ ಸಿಂಪಲ್ಲು. ಒಂದು ಸಮೋಸ ಬಿಟ್ಟರೆ ಅವ್ರು ಇನ್ನೇನು ತಿನ್ನಲ್ಲ, ಅದು ಮನೇಲಿ ಮಾಡೋದಷ್ಟೇ. ಒಂದೊಂದ್ಸಲ ಹೊರಗಡೆ ತಿಂತಾರೆ. ಚಾಟ್ಸ್ ಇಷ್ಟ ಇಲ್ಲ ಅವ್ರಿಗೆ. ಏನಂದ್ರಿ ಏನು ಇಷ್ಟ ಇಲ್ಲ, ಚಕ್ಲಿ ಕೊಡ್ಬೇಡ ಆ ಥರದ್ದು ಮನೇಲೆ ಮಾಡಿದ್ರೆ ತಿಂತಾರೆ. ಆ ಥರ ಇಷ್ಟ ನೋಡಿ. ನಮ್ಮಮ್ಮ ಹೇಳ್ತಿದ್ದಾರೆ. ನಮ್ಮ ಅಪ್ಪನ ಬಗ್ಗೆ ಎಲ್ಲ ಗೊತ್ತು ನಮ್ಮ ಅಮ್ಮಂಗೆ. ಆಮೇಲೆ ಏನು ಇಷ್ಟ ಆಗಲ್ಲ. ನಾವು ಮಾಡ್ಕೊತ ತಿಂತೀವಿ, ಅವ್ರಿಗೆ ಮಾಡ್ಕೊಡ್ತೀನಿ ಅಂದ್ರು ಅವ್ರು ಬೇಡ ಅಂತಾರೆ, ಅವ್ರಿಗೆ ಅಷ್ಟು ಇಷ್ಟ ಇಲ್ಲ. ಸೊ ತುಂಬಾ ಹಿಂಸೆ ಮಾಡಿದ್ರೆ ಚೂರ್ ತಿಂತಾರೆ. ಮನೇಲಿ ಮಾಡಿದ್ದು ಹೊರಗಡೆ ತಿನ್ನೋದೇ ಇಲ್ಲ. ಸೊ ನಮ್ಮ ಕೈಲಾಗಂತ ಸಣ್ಣ ಸೆಲೆಬ್ರೇಷನ್ ನಾವು ಮಾಡ್ತಿದೀವಿ. ಐವಪ್ಸ್ ಅಪ್ಪಂಗೆ ಇಷ್ಟ ಆಗುತ್ತೆ ಅಂತ. ಯಾಕಂದ್ರೆ ನೋಡೋಣ ಅವ್ರು ಹೇಗ್ ರಿಯಾಕ್ಷನ್ ಮಾಡ್ತಾರೆ ಅದು ನಂಗೆ ಗೊತ್ತಿಲ್ಲ. ಅವ್ರಿಗೇನು ಕ್ಲೂ ಕೂಡ ಕೊಟ್ಟಿಲ್ಲ ನಾನು. ನೋಡುವ ಹೇಗಾಗುತ್ತೆ ಅಂತ. ಸೊ ನಾನು ಅಪ್ಪನಿಗೆ ಒಂದು ಪುಟ್ಟ ಗಿಫ್ಟ್ ತಗೊಂಡಿದ್ದೀನಿ. ಅದೇನಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಸೊ ಅವ್ರೇನೋ ಸಿಂಪಲ್ ಮ್ಯಾನ್, ಅವರು ವಾಚ್ ಆಗಿರ್ಬೋದು, ಆಮೇಲೆ ಕೀ ಚೈನು ಆ ಥರದಷ್ಟು ಇಷ್ಟಪಡೋದು. ದುಬಾರಿ ಇದೆಲ್ಲ ಇಷ್ಟನೇ ಪಡಲ್ಲ, ಅವ್ರಿಗೆ ಇಷ್ಟ ಕೂಡ ಆಗಲ್ಲ ಅವೆಲ್ಲ. ಸೊ ಒಂದು ಪುಟ್ಟ ಗಿಫ್ಟು ನಾನು ತಗೊಂಡಿರೋದು. ನೆನ್ನೆ ಆ್ಯಕ್ಚುಲಿ ಆರ್ಡರ್ ಮಾಡಿದ್ದು, ನೆನ್ನೆನೆ ಬಂದಿದ್ದು ಕೂಡ. ಸೊ ಸಡನ್ ಆಗಿ ಪ್ಲಾನ್ ಮಾಡಿತ್ತು. ಸೊ ನಾನಮ್ಮ ಮಾತಾಡ್ಕೊಂಡು ಅದನ್ನ ಮಾಡಿದ್ವಿ. ಸೊ ನನಗೆ ತುಂಬಾನೇ ದೊಡ್ಡದಾಗಿ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಮುಂದೆ ಆ ಶಕ್ತಿ ಕೊಟ್ಟರು ಭಗವಂತ, ಖಂಡಿತ ನಾನು ಮಾಡ್ತೀನಿ ನನ್ನ ಅಪ್ಪನಿಗೋಸ್ಕರ. ಸೊ ಇವಾಗ ನನ್ನ ಕೈಲಾಗಷ್ಟು ಮಾಡೋಣ ಅಂದ್ಬಿಟ್ಟು ಒಂದು ಸಣ್ಣ ಗಿಫ್ಟ್ ಕೂಡ ತಗೊಂಡಿದ್ದೀನಿ. ಸೊ ನೋಡುವ ಬನ್ನಿ. ಆಮೇಲೆ ಅವ್ರಿಗೆ ಕೊಟ್ಟಾಗ ನೀವು ನೋಡ್ತೀರಾ ಏನ್ ಕೊಟ್ಟಿದ್ದೀನಿ ಅಂತ, ಓಕೆನಾ? ಸೊ ಫೈನಲಿ ಅಮ್ಮ ತಿಂಡಿ ಕೊಟ್ಟಿದ್ದಾರೆ. ತಿಂಡಿ ತಿನ್ನೋಣ ಬನ್ನಿ. ಅಪ್ಪ ಕೂಡ ತಿಂಡಿ ತಿಂತಾ ಇದ್ದಾರೆ. ಚಪಾತಿ ಬೆಂಡೆಕಾಯಿ ಗೊಜ್ಜು. ಚಪಾತಿನೇ ತಿಂತೀನಿ ಅಂದ್ರು, ಪೂರಿ ಬೇಡ ಅಂತೆ. ಚಪಾತಿನೇ ತಿಂತಿದ್ದಾರೆ. ಹಾಯ್ ಮೇಡಮ್ ನೋಡಿ, ಹಾಯ್ ಮಾಡ್ತಿದ್ದಾರೆ. ಸೊ ನಾನು ತಿಂಡಿ ತಿನ್ಕೊಂಡು ಮುಂದೆ ಸಿಗೋಣ. ಸೊ ನಾವು ಬ್ರೆಡ್ ಅಲ್ಲಿ ಕೇಕ್ ಮಾಡೋಣ ಅಂದ್ಬಿಟ್ಟು ಬ್ರೆಡ್ ತರಿಸಿದ್ವಿ. ಆದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಮನೇಲೆ ಎಂತ ಅದು ಯೂಸ್ ಮಾಡ್ಕೊಂಡು ಮೀನ್ಸ್ ಮನೇಲೆ ಇರೋ ಸಾಮಗ್ರಿನ ಬಳಸಿ ಕೇಕ್ ಮಾಡೋಣ ಅನ್ಕೊಂಡಿದೀವಿ. ಬಟ್ ಬ್ರೆಡ್ ತಂದಿದ್ದೀವಿ. ಅಪ್ಪ ಆಲ್ರೆಡಿ ಬ್ರೆಡ್ನ ನೆನ್ನೆನೆ ತರಿಸಿದ್ವಿ ಬೇಕು ಅಂದ್ಬಿಟ್ಟು. ಅವ್ರಿಗೇನು ಹೇಳಲಿಲ್ಲ, ಸುಮ್ಮನೆ ಬ್ರೆಡ್ ಬೇಕು ಅಂದ್ಬಿಟ್ಟು ಬ್ರೆಡ್ ತರಿಸಿದೀವಿ. ಬ್ರೆಡ್ ಕೂಡ ಇದೆ. ಸೊ ನಾವು ಮಾಮೂಲಿ ಬೇರೆ ಮನೇಲಿ ಇರೋ ಸಾಮಗ್ರಿ ಬಳಸಿ ಕೇಕ್ ಮಾಡೋಣ ಅಂತ ಕೂಡ ಅನ್ಕೊಂಡಿದೀವಿ. ನೋಡುವ ಏನಾಗುತ್ತೆ. ಸೊ ಅಮ್ಮ ಏನ್ ಮಾಡೋಣ, ಮನೇಲೆ ಕೇಕ್ ಮಾಡೋಣ ಇಲ್ಲ ಅಂದ್ರೆ ಬ್ರೆಡ್ ಯೂಸ್ ಮಾಡಿ ಕೇಕ್ ಮಾಡೋಣ? ಯೋಚನೆ ಮಾಡ್ತಾ ಇದ್ದೀರಾ? ಮನೇಲೆ ಮಾಡೋದಾದ್ರೆ ಈಸಿ, ಹೋಮ್ ಮೇಡ್, ಸಿಂಪಲ್ ಆಗಿ ಮಾಡ್ಬೋದು. ಸೊ ನೋಡೋಣ ನಮ್ಮಮ್ಮ ಏನ್ ಡಿಸೈಡ್ ಮಾಡ್ತಾರೆ, ಯೋಚನೆ ಮಾಡ್ತಿದ್ದಾರೆ ಅಂತೆ. ನಮ್ಮ ಅಪ್ಪಂಗೆ ಆಲ್ರೆಡಿ ಒಂದು ಗಿಫ್ಟ್ ಕೂಡ ತೆಗೆದಿಟ್ಕೊಂಡಿದೀವಿ. ಅಮ್ಮ ಅಪ್ಪಂಗೆ ಇಷ್ಟ ಆಗುತ್ತೆ ಆ ಗಿಫ್ಟು? ಅವ್ರು ಯೂಶ್ವಲಿ ಇಷ್ಟಪಡ್ತಾರೆ. ಸೊ ನಾವು ಅದನ್ನೇ ಎತ್ಕೊಂಡು ಮೀನ್ಸ್ ತಗೊಂಡಿದ್ದೀವಿ, ಮೀನ್ಸ್ ತರಿಸಿದ್ದೀವಿ. ಅಮ್ಮ ಇವಾಗ ಪಾತ್ರೆ ತೊಳಿತಾ ಇದ್ದಾರೆ. ತೊಳೆದ್ಬಿಟ್ಟು ಸಿಗ್ತಾರೆ ಅಮ್ಮನೇ ಅಮ್ಮಮ್ಮ. ಆ್ಯಕ್ಚುಲಿ ನಾನು ಅದನ್ನ ಇಟ್ಟಿದ್ದೀನಿ. ಅಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಕಬೋರ್ಡ್, ಅಲ್ಲಿ ಗಿಫ್ಟ್ ಇಟ್ಟಿದ್ದೀನಿ. ನೋಡುವ ಅಪ್ಪಂಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ. ಅಮ್ಮ ಅಂತಿದ್ದಾರೆ ಇಷ್ಟ ಆಗುತ್ತೆ ಅಂತ. ಸೊ ನೋಡುವ ಏನಾಗುತ್ತೆ ಅಂತ. ವಿಡಿಯೋ ಕೊನೆವರೆಗೂ ನೋಡಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ.
ಸೊ ಫೈನಲಿ ಏನ್ ಮಾಡೋದು ಡಿಸೈಡ್ ಆಯ್ತಮ್ಮ. ಕೇಕ್ ಮಾಡೋದು ಅಂತ ಡಿಸೈಡ್ ಆಯ್ತು. ಸಿಂಪಲ್ ಆಗಿ ಕೇಕ್ ಮಾಡುವ ಅಂತ ಅನ್ಕೊಂಡು ಇವಾಗ ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡ್ತಿದೀವಿ. ಸಿಂಪಲ್ ಆಗಿ ಕೇಕ್ ಮಾಡೋದು ಏನೇನ್ ಬೇಕೋ ನಿಮ್ಗೂ ತೋರಿಸ್ತೀನಿ. ಸೊ ಎಲ್ಲ ಇಲ್ಲ, ಸೊ ಮನೇಲಿ ಏನಿಲ್ಲ ಅದ್ರಲ್ಲಿ ಮಾಡ್ತಿದೀವಿ. ಈಗ ತಾನ ಅಂಗಡಿಗೆ ಹೋಗಿದ್ ಬಂದೆ, ಏನೇನ್ ಬೇಕೋ ತಗೊಬಂದೆ. ಸಿಂಪಲ್ ಆಗಿ ಕೇಕ್ ಮಾಡುವ ಅಂತ ಪ್ಲಾನ್ ಮಾಡಿ ಮಾಡ್ತಾ ಇದೀವಿ. ಸೊ ಬನ್ನಿ ಹೇಗೆ ಕೇಕ್ ಮಾಡೋಣ ನೋಡೋಣ. ಆಕ್ಚುಲಿ ಬ್ರೆಡ್ ಬೇರೆ ತರಿಸಿದ್ದೆ ನಾನು, ಬ್ರೆಡ್ ಕೇಕ್ ಮಾಡೋಣ ಅಂತ. ಸೊ ಬ್ರೆಡ್ ಇಲ್ಲಿ ಏನೋ ಯೂಸ್ ಆಗುತ್ತೆ, ಸ್ಯಾಂಡ್ವಿಚ್ ಮಾಡ್ಕೊಂಡು ಆಯ್ತು ಅಂದ್ಬಿಟ್ಟು ಬ್ರೆಡ್ನ ಹಾಗೆ ಇಡ್ತೀವಿ, ಇಲ್ಲ ಕೇಕ್ಗೆ ಏನಾದ್ರು ಬೇಕಾದ್ರೆ ಬಳಸ್ತೀವಿ. ಸೊ ಇವಾಗ ಬನ್ನಿ ಕೇಕ್ ಮಾಡೋದು ಹೇಗೆ ನೋಡೋಣ. ಸೊ ಇದೇನ್ ಮಾಡ್ಕೊತಿದ್ದೀರಾ ಅಮ್ಮ? ಮೈದಾ ಹಿಟ್ಟು ಜಲ್ದಿ ಹಾಕೋತಾ ಇದ್ದಾರೆ. ಏನ್ ಮಾಡ್ತಿದ್ದೀರಾ? ಹೌದಾ, ಓ ನೈಸ್. ಸೊ ಈಗ ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಅದು 3 ಪಾರ್ಟ್ಸ್ ಆಗಿ ಬರುತ್ತೆ. ಇದು ಪಾರ್ಟ್ 1, ನೆಕ್ಸ್ಟ್ ಪಾರ್ಟ್ 2, ಪಾರ್ಟ್ 3 ಅಂದ್ರೆ ಇವತ್ತೆ ಇನ್ನ 2 ವಿಡಿಯೋ ಮಾಡೋದಿದೆ. ಸೊ ಅದನ್ನ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆಗಿ ಹಾಕ್ತಾ ಇದ್ದೀನಿ. ಇದು ಪಾರ್ಟ್ 1 ಇವಾಗ ನಾನು ಮಾಡ್ತಿರೋದು. ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ, ಆಮೇಲೆ ಪಾರ್ಟ್ 3 ಬರುತ್ತೆ. ಓಕೆನಾ? ಸೊ ಇವಾಗ ಅಮ್ಮ ಕೇಕ್ ಮಾಡ್ಲಿಕ್ಕೆ ಏನ್ ಮಾಡ್ತಿದ್ದಾರೆ ಕೇಳುವ. ಸೊ ಇಲ್ಲಿ ಕುಕ್ಕರ್ ಇಟ್ಟಿದ್ದಾರೆ. ಇದ್ರ ಮೇಲೆ ಕೇಕ್ ಬ್ಯಾಟರ್ ಮಾಡಿ ಹಾಕಿಡಕ್ಕೆ. ಓಕೆ ಓಕೆ, ಇಲ್ಲಿ ಬಿಸಿ ಮಾಡಕ್ ಇಟ್ಟಿದ್ದಾರೆ. ಹೇಳಿ. ಇಲ್ಲಿ ಈ ತರ ಒಂದು ಲೋಟದಲ್ಲಿ ಮೊಸರು ಹಾಕೋತಾ ಇದ್ದೀರಾ. ಮೊಸರು ಆದ್ಮೇಲೆ ಅದೇ ಲೋಟ ಅಲ್ಲಿ 1/4 ಲೋಟ ಸಕ್ಕರೆ. ಸಕ್ಕರೆ ಅಂದ್ರೆ ಸಕ್ಕರೆ ಈಸಿ ಅಲ್ಲಮ್ಮ ಮಾಡೋದು? ಸಡನ್ ಆಗಿ ಪ್ಲಾನ್ ಮಾಡಿ ಮಾಡಿದ್ದು. ಆಕ್ಚುಲಿ ನಾವು ಕೇಕ್ನ ಸ್ವೀಟ್ ಬೇಕು ಅಂತ ನಾವು ಜಾಸ್ತಿ ಹಾಕೋತಿದೀವಿ. ಮಿಕ್ಸ್ ಮಾಡ್ತಾ ಇದ್ದಾರಮ್ಮ ನೀಟಾಗಿ ಮಿಕ್ಸ್ ಮಾಡ್ಬೇಕು. ಓಕೆ, ಮಿಕ್ಸ್ ಮಾಡಿ ಸಿಗುವ. ಮೊಸರು ಸಕ್ಕರೆ ಎರಡನ್ನ ಹಾಕಿದೀವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ನಿಮ್ಮ ಹತ್ರ ಬೀಟರ್ ಇದ್ರೆ ಬೀಟ್ ಮಾಡ್ಕೊಳ್ಳಿ. ಮೊದಲು ಬೀಟ್ ಇಲ್ಲ, ಅದಕ್ಕೆ ನಾವಿದೆ ಮಾಡ್ತಾ ಇದ್ವಿ. ನೀಟಾಗಿ ಕರಗಬೇಕು. ಕರಗಿದ್ರೆ ಇದು ಅಪ್ಪಂಗೆ ಇಷ್ಟ ಆಗುತ್ತೆ ಅಮ್ಮ. ಸರ್ಪ್ರೈಸ್, ಪುಟ್ಟ ಸರ್ಪ್ರೈಸ್ ಇಷ್ಟ ಆಗುತ್ತೆ. ಮಗಳು ಮಾಡೋದಿಲ್ವಾ? ಮಾಡಿರೋದು ಅವ್ರ ಅಮ್ಮನ ಮಗಳ ಅಲ್ಲ, ಮಗಳು ಹೆಡ್ಡಲ್ವಾ, ಅದಕ್ಕೆ ಇಷ್ಟ ಆಗುತ್ತೆ. ಏನು ಮಾಡು. ಸೊ ಇವಾಗ ನೀಟಾಗಿ ಇನ್ನ ಮಿಕ್ಸ್ ಆಗಿಲ್ಲ, ಮಿಕ್ಸ್ ಇದೆ ನೋಡಿ. ಇವಾಗ ಏನು ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿದೆ. ಇವಾಗ ಮೈದಾ ಹಾಕೋತಾ ಇದೀವಿ. ನೋಡಿ, ಮೈದಾ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಮ ಹತ್ರ ಬೀಟ್ ಇದ್ರೆ ಬೀಟ್ ಮಾಡ್ಕೊಳ್ಳಿ. ಸೊ ಇವಾಗ ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿದ್ಯಾ? ಹಾಲಿನ ಕೆನೆ. ನಿಮ್ಮ ಹತ್ರ ಪೌಡರ್ ಇದ್ರೆ ಪೌಡರ್ ಹಾಕೋಬಹುದು. ಇವಾಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ. ತಣ್ಣಗೆ ಹಾಲು ಕಾಯಿಸಿ ತಣ್ಣಗಾಗಿರೋ ಅದನ್ನು ಅಷ್ಟು ಹಾಕಿ ನೀಟಾಗಿ. ಇದು ನಾವು ಮಾಡ್ತಿರೋದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಮಾಡಿದ್ವಿ. ಹೆಂಗ್ ಬಂದಿತ್ತಮ್ಮ? ಇದನ್ನ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀವಿ. ಗಂಟಿರ್ಬಾರ್ದು, ಒಂಚೂರು ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಮಾಡ್ಕೊಂತ ಇದೀನಿ. ಮಾಡ್ಕೊಳ್ಳಿ. ನಮ್ಮಮ್ಮ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ. ಸ್ವಲ್ಪ ಅಡುಗೆ ಸೋಡಾ ಆಡ್ ಮಾಡ್ಕೊತಿದ್ದಾರೆ. ಮಾಡಿದ್ರೆ ಒಂದು ಅರ್ಧ ಸ್ಪೂನ್ ಸೋಡಾ, ಬೇಕಿಂಗ್ ಸೋಡಾ ಇದ್ರೆ ಅದು ಹಾಕೊಂಡ್ಬೇಕು. ಪೌಡರ್ ಇದ್ರೆ ಬೇಕಿಂಗ್ ಪೌಡರ್, ಅದು ನನ್ನ ಹತ್ರ ಇಲ್ಲ. ಇವಾಗ ಸದ್ಯಕ್ಕೆ ಇದನ್ನೇ ಹಾಕೊಂಡು ಮಾಡ್ತಾ ಇದ್ದೀನಿ. ಆಯ್ತಾ? ಇವಾಗ ಸ್ವಲ್ಪ ಇನ್ನೊಂಚೂರು ಹಾಲು ಮಿಕ್ಕಿದೆಯಲ್ಲ, ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಸೆಕೆಂಡ್ ಟೈಮ್ ನಾವು ಕೇಕ್ ಮಾಡ್ತಿರೋದು. ನಿಮ್ಮ ಅಪ್ಪನಿಗೋಸ್ಕರನೇ ಮಾಡಿದ್ವಿ, ಬರ್ಡೇಗೆ. ಅಪ್ಪನಿಗಾದ್ರೆ ಎಲ್ಲ ಮಾಡ್ಕೊಳ್ಳಿ. ಮಾಡ್ತಾ ಇರೋದು ಸೆಕೆಂಡ್ ಟೈಮ್. ಹೌದೌದೌದು, ಅಪ್ಪನ ಬರ್ಡೇಗೆ ಫಸ್ಟ್ ಒಂದ್ಸಲ ಮಾಡಿದ್ದು. ಆಮೇಲೆ ಸಲ ಇದ್ರದ್ದು ನನ್ನ ಹತ್ರ
ಕೇಕ್ ಮಾಡೋದು ಇದಿಲ್ಲ ಪಾತ್ರೆ, ಈಗ ಸಿಲ್ವರ್ ಪಾತ್ರೆ ಸೊ ತಗೊಂಡು ಇತ್ತು ಎಲ್ಲ. ಈಗ ಇದನ್ನ ಇವಾಗ ಎಣ್ಣೆ ಹಾಕಿ ನೀಟಾಗಿ ಸವರ್ಬಿಟ್ಟು ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಕೆಳಗಡೆ ಹಾಕ್ಬಿಟ್ಟು ಬ್ಯಾಟರ್ ಹಾಕಿ. ಓಕೆ ಓಕೆ. ಸೊ ಮೈದಾ ಹಾಕೋತಿದಾರಮ್ಮ, ಅಂದ್ರೆ ಸುತ್ತಲೂ ಮೈದಾನ ಹಾಕೋತಿದ್ದಾರೆ. ಬಟರ್ ಪೇಪರ್ ಅಥವಾ ಇದು ಪೇಪರ್ ಇಲ್ಲ ಅದಕ್ಕೆ ಇದನ್ನೇ ಹಾಕ್ಬೋದಲ್ಲ. ಓಕೆ, ಇದು ಹಾಕಿದ್ರೆ ರುಚಿ. ಇವಾಗ ಸುತ್ತಲೂ ಮೈದಾನ ಹಾಕೊಂಡಿದ್ದಾರೆ. ಇವಾಗ ಕೇಕ್ ಬ್ಯಾಟರ್ ಹಾಕುತ್ತಿದ್ದಾರೆ. ಕೇಕ್ ಬ್ಯಾಟರ್ ರೆಡಿ ಆಗಿದೆಯಲ್ಲ, ಸೊ ಅದನ್ನ ಹಾಕೋತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಕೇಕ್ ಬ್ಯಾಟರು. ಇದೇ ರೀತಿ ಬರಬೇಕು. ಇದು ನಮ್ಮಮ್ಮ ಸೆಕೆಂಡ್ ಟೈಮ್ ಮಾಡ್ತಿರೋದು, ಫಸ್ಟ್ ಟೈಮ್ ಮಾಡಿದ್ರು. ಕೇಕ್ನ ತುಂಬಾ ಸಲ ಮಾಡಿದ್ದಾರೆ. ಸೊ ಒಂದು ಓರಿಯೋ ಬಿಸ್ಕೆಟ್ ಕೇಕ್ ಮಾಡಿದ್ರು, ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಇದು ನಮ್ಮ ಅಮ್ಮನ ಶೈನಿ ಕೇಕ್ ಅಂತಾನೆ ನಾನು ಕರೆಯೋದು. ಫಸ್ಟ್ ಓರಿಯೋ ಕೇಕ್ ಮಾಡ್ಕೊಟ್ಟಿದ್ರಲ್ಲ, ಅದೊಂದು ಸೆಕೆಂಡ್ ಟೈಮ್ ಈ ಕೇಕ್ನ ಮಾಡ್ಕೊಟ್ಟಿದ್ದು ನಮ್ಮಮ್ಮ. ಇವಾಗ ನಾವು ಸ್ವಲ್ಪನೇ ಮಾಡ್ತಿರೋದ್ರಿಂದ ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು. ನೋಡಿ ಇವಾಗ ನಾವು ಏನು ಮಾಡ್ತೀವಮ್ಮ, ಅದೇ ಮೇಲೆ ಇಡ್ತಾ ಇದ್ದೀವಿ. ಸೊ ಅವಾಗಲೇ ಬಾಣಲೆ ಕಾಯಿಗೆ ಇಟ್ಟಿದ್ರು ಬಾಣಲೆನ. ಸೊ ಇವಾಗ ಕೇಕ್ ಬಟರ್ ಹಾಕೋತಾ ಇದ್ದೀವಿ. ಸೊ ಇವಾಗ ಅಮ್ಮ ಬಡಿತಿದ್ದಾರೆ. ಏನ್ ಬಡಿತಿದ್ಯಾ ಅಮ್ಮ? ಸರಿ, ಒಂದೇ ಸಮ ಕುತ್ಕೊಂಡು ಬಡಿತಿದ್ದಾರೆ. ಇವಾಗ ಇನ್ನು ಕುಕ್ಕರ್ ಅಲ್ಲಿ ಇಡ್ತಾ ಇದ್ದಾರೆ. ಇವಾಗಲೇ ಕ್ಲೋಸ್ ಮಾಡ್ತಾ ಇದ್ದಾರೆ. ಅರ್ಧ ಗಂಟೆ ಕೇಕ್ ಆಗುತ್ತೆ, ಸಿಗ್ತೀನಿ. ನೋಡಿ ಫೈನಲಿ ಕೇಕ್ ಆಗಕ್ಕೆ ಇಟ್ಟಿದ್ದೀವಿ. ಮೇಲೊಂದು ಪಾತ್ರೆ ಕೂಡ ಇಟ್ಟಿದ್ದೀವಿ, ಅದನ್ನು ತೋರಿಸ್ತೀನಿ. ಹಿಂಗೆ ಇಟ್ಟಿದ್ದೀವಿ ನೋಡಿ. ನಿಮ್ಮ ಹತ್ರ ಕುಕ್ಕರ್ ಇದ್ರೆ ಕುಕ್ಕರ್ನ ಇಟ್ಕೊಳ್ಳಿ. ಸೊ ಇಟ್ಟಿದ್ದೀವಿ ನೋಡಿ. ಸೊ ಅಲ್ಲಿ ಕೇಕ್ ಆಗ್ಲಿಕ್ಕೆ ಇಟ್ಟು ನಾವಿಲ್ಲಿ ಬಂದಿದ್ದೀವಿ. ನೋಡಿ ನಾನು ಯಾವ ಸ್ಥಿತಿಗೆ ಬಂದ್ಬಿಟ್ಟಿದೆ. ಸೊ ಮೊನ್ನೆನ ಒಂದು ವಾರದಿಂದೇನ ಉಯ್ಯಾಲೆ ನಮ್ಮ ಕೂತಿದ್ರು. ಸೊ ಅಮ್ಮ ಏನಕ್ಕೂ ಅಂತ ಸಡನ್ ಆಗಿ ಅಡುಗೆ ಮನೆಗೆ ಎದ್ದೋದ್ರು. ಆವಾಗ ಅದು ಅದೇನಾಗ್ತಾರೆ ಮೇಲೆ ಅದು ಲೂಸ್ ಮೀನ್ಸ್ ಬೆಂಡ್ ಆಗೋಗಿ ಬಿದ್ಬಿಡ್ತು. ಸದ್ಯ ಯಾರು ಇರ್ಲಿಲ್ಲ, ಯಾರಿಗೂ ಏನು ಆಗ್ಲಿಲ್ಲ. ಸದ್ಯ ಫಾನ್ ಬಸ್ಟ್ ಆಯ್ತು, ಅದೊಂದು ಕತೆ ಇದೆ. ಆಮೇಲೆ ಇದೊಂದು ಕತೆ. ಸದ್ಯ ಇದು ಯಾರಿಗೂ ಏನೂ ಆಗ್ಲಿಲ್ಲ, ಅದು ಯಾರಿಗೂ ಏನೂ ಆಗ್ಲಿಲ್ಲ. ನಮ್ ಗಾಡ್ ಲಕ್, ನಮ್ ಪುಣ್ಯ. ಸೊ ಗಾಡ್ ಲಕ್ ಅಂದ್ರೆ ಗಾಡ್ ಒಂದು ಗುಡ್ ಲಕ್. ಓಕೆ, ಗಾಡ್ ಲಕ್ ಅಂದ್ರೆ ದೇವ್ ದಯೆ. ಸೊ ಏನೂ ಆಗ್ಲಿಲ್ಲ, ಇದಕ್ಕೂ ಏನೂ ಆಗ್ಲಿಲ್ಲ. ನಮ್ಮ ಅಮ್ಮ ಅಡುಗೆ ಮನೆಗೆ ಹೋದ್ರು. ಸಡನ್ ಆಗಿ ಅದು ಬಿತ್ತು, ಯಾರಿಗೂ ಏನೂ ಆಗ್ಲಿಲ್ಲ. ಅವಾಗ ಅನ್ಕೊಂಡ್ವಿ ಸದ್ಯ ಬಚಾವ್ ಅಂದ್ಬಿಟ್ಟು. ಸೊ ಇನ್ನೊಂದು ನೆಕ್ಸ್ಟ್ ಅಮ್ಮ ಕುಕ್ಕರ್ ಹೇಳಿದ್ರಲ್ಲ, ಅದು ಕುಕ್ಕರ್ ಬ್ಲಾಸ್ಟ್ ಆಗೋಯ್ತು. ಸೊ ಅದು ಅವಾಗ ಒಂದು ಸೆಕೆಂಡ್ ಹೆಂಗಾಗೋಯ್ತು ಅಂದ್ರೆ ಹೇಳಕ್ಕಾಗಲ್ಲ. ಸೊ ಅಮ್ಮಂಗೆ ಏನೂ ಆಗಿಲ್ಲ, ಬಟ್ ಮೀನ್ಸ್ ಅಮ್ಮನಿಗೆಲ್ಲ ಬಿಸಿನೀರು ಚೆಲ್ತು. ಅದ್ ಬಿಟ್ರೆ ಇನ್ನೇನು ಆಗ್ಲಿಲ್ಲ. ಸದ್ಯ ನಮ್ ಪುಣ್ಯ ಅದುವೆ. ಸೊ ನಾನು ಆಗ್ಲೇ ಹೇಳಿದಾಗೆ 3 ವಿಡಿಯೋ ಬರುತ್ತೆ ಇವತ್ತೊಂದು. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಸೊ ಇದು ಪಾರ್ಟ್ 1 ನಡೀತಿದೆ. ಪಾರ್ಟ್ 2 ಒಂದು ರೆಸಿಪಿ ವಿಡಿಯೋನಾ? ಹೌದು, ರೆಸಿಪಿ ವಿಡಿಯೋ. ಪಾರ್ಟ್ 3 ಬಂದು ಏನ್ ವಿಡಿಯೋ ಅಮ್ಮ? ಅದು ಈ ವಿಡಿಯೋಗೆ ಆಗುತ್ತೆ. ಪಾರ್ಟ್ 2 ವಿಡಿಯೋ ರೆಸಿಪಿ ವಿಡಿಯೋ, ಪಾರ್ಟ್ 3 ವಿಡಿಯೋ ಫನ್ ವಿಡಿಯೋ. ಅದನ್ನ ನೀವು ನೋಡಿ ಗೊತ್ತಾಗುತ್ತೆ. ಓಕೆನಾ? ಸೊ ಬನ್ನಿ ಕೇಕ್ ಆಗಿದೆ ನೋಡೋಣ. ಸೊ ಫೈನಲಿ 20 ಮಿನಿಟ್ಸ್ ಬಿಟ್ಟಿದ್ವಿ ಕೇಕ್, 30 ಮಿನಿಟ್ಸ್ ಬಿಟ್ಟಿದ್ವಿ. ಇವಾಗ ಕೇಕ್ ಆಗಿದೆ. ಸೊ ನೋಡೋಣ ಬನ್ನಿ. ನಮ್ಮ ಕೇಕ್ ರೆಡಿ ಇದೆ. ವಾವ್, ನೈಸ್. ಕೇಕ್ ರೆಡಿ ಇದೆ, ಸಖತ್ತಾಗಿ ಬಂದಿದೆ. ಇದು ಸೆಕೆಂಡ್ ಟೈಮ್ ಬಂದಿದ್ದು. ಸೊ ಬನ್ನಿ ಇವಾಗ ಓಪನ್ ಮಾಡೋಣ. ಸೊ ನೋಡಿ ಕೇಕ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ಸೊ ನೋಡಿ ಫೈನಲಿ ಕೇಕ್ ರೆಡಿ ಇದೆ. ಅಪ್ಪ ಬಂದ್ಮೇಲೆ ಕಟ್ ಮಾಡುವ. ಡೆಕೋರೇಟ್ ಮಾಡ್ಬೇಕು, ಊಟ ಮಾಡ್ಬೇಕು. ಇರಿ ಸಾರಿ. ಸೊ ನೋಡಿ ಫೈನಲಿ ಕೇಕ್ ರೆಡಿ ಇದೆ. ಸೂಪರ್ ಆಗಿ ಬಂದಿದೆ ಕೇಕು. ಫಸ್ಟ್ ಟೈಮ್ ಬಂದಾಗಲೇ ಸಖತ್ತಾಗಿ ಬಂದಿತ್ತು. ಇದು ಇನ್ನೂ ಸೂಪರ್ ಆಗಿ ಬಂದಿದೆ. ಫಸ್ಟ್ ಟೈಮ್ ಬಂದಾಗ ಚೂರು ಮಿಸ್ ಆಯ್ತೇನೋ ಅಲ್ವಾ? ಒಂಚೂರು ಇದಾಯ್ತು ಫಸ್ಟ್ ಟೈಮ್ ಮಾಡಿದಾಗ.
ಸೊ ಇವಾಗ ಸೂಪರ್ ಆಗಿ ಬಂದಿದೆ ಕೇಕ್ ನೋಡಿ. ನಮ್ಮ ಅಪ್ಪ ಇನ್ನೇನು ಬರ್ತಿದ್ದಾರೆ, ಫೋನ್ ಮಾಡಿದ್ದೆ. ಸೊ ಅವ್ರಿಗೆ ಸರ್ಪ್ರೈಸ್ ಕೊಡೋಣ, ಬನ್ನಿ ಅವ್ರ ರಿಯಾಕ್ಷನ್ ಕೂಡ ನೋಡೋಣ. ಸೊ ನಾನು ಆಗಲೇ ಹೇಳ್ದಂಗೆ ಅದೇ 3 ವಿಡಿಯೋಸ್ ಆಗುತ್ತೆ ಅಂತ. ಇದೊಂದು ವಿಡಿಯೋ ಆಗುತ್ತೆ, ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬರುತ್ತೆ, ಅದು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬರುತ್ತೆ. 3 ವಿಡಿಯೋಸ್ ಬರುತ್ತೆ. ಅಂದರೆ ಈ ದಿನನೇ 3 ವಿಡಿಯೋಸ್ ಮಾಡ್ಕೋತೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹಂಗಾಗುತ್ತೆ. ಇದು ಪಾರ್ಟ್ 1 ವಿಡಿಯೋ, ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ, ನೆಕ್ಸ್ಟ್ ಪಾರ್ಟ್ 3 ವಿಡಿಯೋ. ಓಕೆನಾ? ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಆಮೇಲೆ ಪಾರ್ಟ್ 2, ಪಾರ್ಟ್ 3 ಆ ಥರ. ಓಕೆನಾ? ಬನ್ನಿ, ಅಪ್ಪ ಇನ್ನೇನು ಬರ್ತಿದ್ದಾರೆ, ಅವ್ರ ರಿಯಾಕ್ಷನ್ ನೋಡೋಣ. ಫಸ್ಟ್ ಅವ್ರಿಗೆ ವಿಶ್ ಮಾಡೋಣ. ವಿಶ್ ಬೆಳಗ್ಗೆನೇ ಮಾಡಿದ್ದೆ, ರಾತ್ರಿನೂ ಅಡ್ವಾನ್ಸ್ ಆಗಿ ವಿಶ್ ಮಾಡಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ವಿಶ್ ಮಾಡಿದೆ. ಆಮೇಲೆ ಯಾವಾಗ ಬರ್ತಾರೆ ಅವಾಗ ಒಂದ್ಸಲ ವಿಶ್ ಮಾಡ್ತೀನಿ, ಒಂದು ಕೇಕ್ ಕಟ್ ಮಾಡೋ ಒಂದ್ಸಲ ವಿಶ್ ಮಾಡ್ತೀನಿ. ಬನ್ನಿ, ನಾವು ಯಾವ್ದು ಪೇಸ್ಟಿಗೆ ಇಷ್ಟು ಏನು ಮಾಡಿಸಿಲ್ಲ, ಸಿಂಪಲ್ ಆಗಿ ಕೇಕ್ ಮಾಡಿದ್ದೀವಿ. ಸೊ ಬನ್ನಿ ರಿಯಾಕ್ಷನ್ ನೋಡೋಣ. ಸೊ ನೋಡಿ, ಇವಾಗ ಕೇಕ್ ಮೇಲೆ ನಾವು ಅಪ್ಪ ಅಂತ ಬರೀತಿದ್ದೀವಿ, ಯಾಕಂದ್ರೆ ಫಾದರ್ಸ್ ಡೇ ಅಲ್ವಾ. ಸೊ ಅಪ್ಪ ಅಂತ ಬರೆಯೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಸೊ ಬರೋದ್ ಬಿಡಿ ಆಮೇಲೆ ತೋರ್ಸೋಣ. ಸೊ ನೋಡಿ, ನಮ್ಮ ಫೈನಲ್ ಕೇಕು ರೆಡಿ ಇದೆ, ಡೆಕೋರೇಷನ್ ರೆಡಿ ಇದೆ. ನೋಡಿ, ಅಪ್ಪ ಅಂತ ಬರ್ದಿದ್ದೀನಿ ಜಾಮಲ್ಲಿ. ಸೊ ಇಲ್ಲಿ ಹಾಟ್ ಚಾಕ್ಲೇಟ್ಸ್ನ ಇಟ್ಟಿದ್ದೀವಿ. ಸೊ ಬನ್ನಿ, ಅವ್ರು ಬರ್ತಿದ್ದಾರೆ, ರಿಯಾಕ್ಷನ್ ನೋಡುವ. ಸೊ ಟೈಮನ್ನು 12 ಮುಕ್ಕಾಲು ಆಗಿದೆ, ಇನ್ನು ನಮ್ಮ ಅಪ್ಪ ಬಂದಿಲ್ಲ, ಬರ್ತಿದ್ದಾರಂತೆ. ಫೋನ್ ಮಾಡಿದ್ದೆ, ಬರ್ತಿದ್ದೀನಿ ಅಂತ ಹೇಳಿದ್ರು. ಅವ್ರು ಬಂದಮೇಲೆ ಅವ್ರಿಗೆ ಹೆಂಗಾಗುತ್ತೆ ಸರ್ಪ್ರೈಸ್ ಅಂತ ನೋಡಬೇಕು. ಸೊ ಆಲ್ರೆಡಿ ತೋರಿಸ್ದಂಗೆ ಕೇಕ್ ಕೂಡ ರೆಡಿ ಇದೆ, ನಾವು ಗಿಫ್ಟ್ ಕೂಡ ರೆಡಿ ಇಟ್ಟಿದ್ದೀವಿ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡಿ ಫುಲ್ ವಿಡಿಯೋ. ಸೊ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡಿ ನೋಡ್ಕೊಬರ್ತೀನಿ ಬರ್ತಿದ್ದಾರಾ ಅಂತ. ಸೊ ಇನ್ನೂ ವೆಯ್ಟ್ ಮಾಡ್ತಿದ್ದೀವಿ, ಇನ್ನೂ ಹಬ್ಬ ಬಂದಿಲ್ಲ, 1 ಗಂಟೆ ಆಯಿತು. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಫೋನ್ ಮಾಡಿದ್ದೆ, ಸೊ ಬರ್ತಿದ್ದೀನಿ ಅಂತ ಹೇಳಿದ್ರು. ನಾವಂತೂ ಕಾಯ್ತಿದ್ದೀವಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಸೆಲೆಬ್ರೇಷನ್ಗೆ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೊ ನಾವು ಮಾಡ್ತಿರೋ ಸಿಂಪಲ್ ಆಗಿ ಅಲ್ವಾ, ನೋಡುವ. ಸೊ ಫೈನಲಿ ಅಪ್ಪ ಬಂದಿದ್ದಾರೆ, ಬನ್ನಿ ಕೊಡೋಣ ಸರ್ಪ್ರೈಸ್. ಅಪ್ಪ ಸರ್ಪ್ರೈಸ್ ಮಾಡಕ್ ರೆಡಿನಾ? ಎಸ್, ಸರ್ಪ್ರೈಸ್. ಹ್ಯಾಪಿ ಫಾದರ್ಸ್ ಡೇ. ತಗೋ, ಕಟ್ ಮಾಡಿ. ಇರು ಸರಿ, ಇರಿ ಒಂದ್ ನಿಮಿಷ, ಅರ್ಜೆಂಟ್ ಮಾಡ್ಬಿಡಿ. ಕಾಲ್ ಬಿಟ್ಟು ಕಟ್ ಮಾಡಿ. ಯಾವಾಗ್ಲೂ ಖುಷಿಯಾಗಿರ್ಬೇಕು ನೀನು. ಹ್ಯಾಪಿ ಫಾದರ್ಸ್ ಡೇ. ಸರಿ, ಹೋಮ್ ಮೇಡ್ ಕೇಕ್ ಅಲ್ಲಿ ಹ್ಯಾಪಿ ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ ಅಂತ ನೋಡಿ. ನೀವು ತಿನ್ನಿಸ್ರಿ ನಿಮ್ಮ ಮಗಳಿಗೆ. ತಿನ್ನು. ಹ್ಯಾಪಿ ಫಾದರ್ಸ್ ಡೇ. ಗಿಫ್ಟ್ ಇಲ್ಲ ಕೊಡ್ಲಾ? ಗಿಫ್ಟು ಇವಾಗ ಗಿಫ್ಟ್ ಕೊಡೋಣ ಅಮ್ಮ. ಬಿಡಮ್ಮ. ಚೆನ್ನಾಗಿಯಾ? ಹೋಮ್ ಮೇಡ್ ಕೇಕು ನಾವೇ ಮಾಡಿದ್ದು. ಇವಾಗ ತಂದ್ಕೊಡೆ. ನನ್ನಪ್ಪ ಯಾವಾಗಲೂ ಖುಷಿಯಾಗಿರ್ಬೇಕು. ಫಾದರ್ಸ್ ಡೇ. ನೋಡ್ರಿ, ನಿಮ್ಮ ಮಗಳಿಗೆ ತರಿಸಿ ಗಿಫ್ಟ್ ಓಪನ್ ಮಾಡಿ ನೋಡು. ನೋಡಿದ್ರೆ ಗೊತ್ತಾಗಲ್ವ ಏನು ಅಂತ. ಓಪನ್ ಮಾಡು ಫುಲ್ಲು. ನನ್ನ ಅಪ್ಪ ಯಾರು ಜಾಸ್ತಿ ಇಷ್ಟಪಡಲ್ಲ. ಸೆಂಟ್ ಆದ್ರೆ ಡೈಲಿ ಯೂಸ್ ಮಾಡ್ತಾರೆ, ಅದಕ್ಕೆ ಅದನ್ನೇ ತರಿಸಿದ್ದು. ಹಿಂಗಿದೆ ಸೆಂಟು. ಹಾಕೊಂಡು ನೋಡ್ತಾರೆ. ಅಪ್ಪ
ಗಿಫ್ಟ್ ಹೇಗೆ ಅನ್ನಿಸ್ತು? ಚೆನ್ನಾಗಿದೆ, ಏನ್ ಅನ್ನಿಸ್ತು ಹೇಳು ನಿಂಗೆ? ತುಂಬಾ ಚೆನ್ನಾಗಿದೆ. ನೋಡಿ ಇಲ್ಲಿ ಸ್ಮೈಲ್ ಮಾಡಿ ಹೇಳು. ಸ್ಮೆಲ್ ಹೆಂಗಿದೆ ಇಲ್ಲ ಸ್ಮೆಲ್ ಹೆಂಗಿದೆ? ಇಷ್ಟ ಆಯ್ತಾ ಗಿಫ್ಟ್? ಇಷ್ಟ ಆಯ್ತು. ನೋಡಿ ಹೇಳು ನೋಡು, ಹೇಳು ಇಷ್ಟ ಆಯ್ತಾ? ಲೈಕ್ ಮಾಡಿ ಅನ್ನು, ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಗಳಿಗೆ ಸಪೋರ್ಟ್ ಮಾಡಿ ಅಂತ. ನನ್ನ ಮಗಳು ಸಪೋರ್ಟ್ ಮಾಡಿ. ಇಷ್ಟ ಆಯ್ತಾ ನಿಂಗೆ ಗಿಫ್ಟ್? ಥ್ಯಾಂಕ್ ಯು. ಸೊ ಫೈನಲಿ ಸೆಲೆಬ್ರೇಷನ್ ಹೀಗಿತ್ತು. ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ಪುಟ್ಟ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು. ಅಪ್ಪಂಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಅದ ನಾನು ಹೇಳ್ದಂಗೆ ಪಾರ್ಟ್ 2 ವಿಡಿಯೋ, ಪಾರ್ಟ್ 3 ವಿಡಿಯೋ ಇದು ಇವತ್ತೊಂದು ಬರುತ್ತೆ. ಸೊ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಮತ್ತೆ ಎಲ್ಲ ತಂದೆಯರಿಗೂ ಹ್ಯಾಪಿ ಫಾದರ್ಸ್ ಡೇ.